ಅಲ್ಪಸಂಖ್ಯಾತರ ಹಕ್ಕು ದಿನಗಳ ದಿನಾಚರಣೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಈ ಮೈನಾರಿಟೀಸ್ಗೆ ಸೇರಿರ್ತಕ್ಕಂಥ ಎಲ್ಲರೂ ಇವತ್ತಿನ ದಿವಸ ನಾವು ಇಲ್ಲಿ ಸೇರಿದ್ದೀವಿ. ಪ್ರತಿಯೊಬ್ಬರು ಅವರ ರೀತಿ ಅನಿಸಿಕೆಗಳು ಸಹ ಈ ಒಂದು ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಇದನ್ನು ನೋಡಿದಾಗ ನಿಜವಾಗಲೂ ಇವತ್ತಿನ ದಿವಸ ನಾವು ನಮ್ಮ ಹಕ್ಕುಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು ಮತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಡೀತಾ ಇರತಕ್ಕಂಥ ವ್ಯವಸ್ಥೆ ಏನಿದೆ ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಶ್ರೇಷ್ಠ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇವತ್ತು ಈ ದಿನ ಆಗಿದೆ. ಹಾಗಾಗಿ ನಾನು ಕೇವಲ 1-2 ನಿಮಿಷಗಳ ಕಾಲ ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳು ಏನಿದ್ದಾವೆ ಇವತ್ತಿನ ದಿವಸ ನಮಗೆ ಅದನ್ನು ನಾವು ಪಡಿತಾ ಇದ್ದೀವೋ ಇಲ್ಲವೋ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆರ್ಟಿಕಲ್ 14ನಲ್ಲಿ ಕಾನ್ಸ್ಟಿಟ್ಯೂಷನ್ ಎನ್ಶೂರ್ಸ್ ಈಕ್ವಾಲಿಟಿ ಬಿಫೋರ್ ಲಾ, ಅದೇ ರೀತಿ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ವೆದರ್ ಇವತ್ತಿನ ದಿವಸ ಅದು ಪ್ರಾಕ್ಟೀಸ್ ಆಗ್ತಾ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಸಹ ನಾವು ಅದಕ್ಕೆ ಗಮನ ಕೊಡಬೇಕು, ಅದ್ರ ಬಗ್ಗೆಯೂ ಸಹ ನಾವು ಚರ್ಚೆ ಮಾಡಬೇಕು. ಅದ್ರ ಬಗ್ಗೆಯೂ ಸಹ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ನೋಡಿದಾಗ ಎಲ್ಲೂ ನಾವು ಎಡವಿದ್ದೀವಿ, ಎಲ್ಲಿ ನಮಗೆ ಮೋಸ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಸಹ ಮಾತನಾಡಬೇಕಾಗ್ತದೆ. ಅದೇ ರೀತಿ ಆರ್ಟಿಕಲ್ 21ಅಲ್ಲೂ ಸಹ ಎವ್ರಿ ಸಿಟಿಸನ್ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಇವತ್ತಿನ ದಿವಸ ಅದರ ಬಗ್ಗೆಯೂ ಸಹ ವೆದರ್ ರೈಟ್ ಆ್ಯಂಡ್ ಪ್ರೊಟೆಕ್ಷನ್ ಲಿಬರ್ಟಿ ಇದು ಇವತ್ತಿನ ದಿವಸ ಆಗ್ತಾ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಚರ್ಚೆ ಮಾಡೋದು ಒಂದು ವ್ಯವಸ್ಥೆ ಇವತ್ತಿನ ದಿವಸ ನಮ್ಮಲ್ಲಿ ಸಿಕ್ಕಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ನಮ್ಮ ಆರ್ಕಿ ಬಿಷಪ್ ಸಾಹೇಬರು ಹೇಳಿದರು, ನಿಜವಾಗಲೂ ಇಡೀ ರಾಷ್ಟ್ರದಲ್ಲಿ ಯಾವುದಾದ್ರು ಒಂದು ಸೇವೆ ಭಾವನೆಯಲ್ಲಿ ಸರ್ವಿಸ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅದು ಕ್ರಿಶ್ಚಿಯನ್ ಕಮ್ಯುನಿಟಿನವರು. ಆ್ಯಂಡ್ ಮೇಜರ್ 2 ಫೀಲ್ಡು, ಒಂದು ಎಜುಕೇಷನ್ನು, ಎರಡನೇದು ಹೆಲ್ತ್. ಎಜುಕೇಷನಲ್ಲಿ ಯಾವುದೇ ರಾಜ್ಯಕ್ಕೆ ಹೋಗ್ಬೋದು ನೀವು, ಯಾವುದೇ ಒಂದು ಕೊನೆ ಜಿಲ್ಲೆಗೆ ಹೋಗಿರ್ಬೋದು ನೀವು, ಅಲ್ಲಿ ಕ್ರಿಶ್ಚಿಯನ್ ಮಿಷನರಿದ್ದು ಸ್ಕೂಲ್ಸ್ಗಳಿರ್ತವೆ. ಅಲ್ಲಿ ಕ್ರಿಶ್ಚಿಯನ್ ಜನಾಂಗದವರು ಇಲ್ಲದೇ ಇದ್ದರೂ ಸಹ ಅಲ್ಲಿ ಎಜುಕೇಷನ್ನು ಒಂದು ಪ್ರಿಯಾರಿಟಿ ಅಂತ ತಿಳ್ಕೊಂಡು ಅಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಮಿಷನರೀಸು. ಅದರ ಜೊತೆಯಲ್ಲಿ ಹೆಲ್ತ್ ಸೆಕ್ಟರು, ಹಾಸ್ಪಿಟಲ್ಗಳು, ಇಡೀ ದೇಶದಲ್ಲಿರ್ತಕ್ಕಂಥ ಮಿಷನರಿ ಹಾಸ್ಪಿಟಲ್ಸು ನಂಬರ್ 1. ವೆದರ್ ನಮ್ಮಲ್ಲಿ ನೋಡಿದಾಗ ಬರೀ ಬೆಂಗಳೂರಲ್ಲಿಯೂ ಸಹ ನಾವು ಮಾತನಾಡಿದಾಗ ಫಿಲೋಮಿನಾಸ್ ಇದೆ, ಮಾರ್ಥಾಸ್ ಇದೆ, ಸೆಂಟ್ ಜಾನ್ಸ್ ಇದೆ. ದಿಸ್ ಆಲ್ ಪ್ರಿಯಾರಿಟಿ, ಐ ಮೀನ್ ದೇ ಆರ್ ಪುಟ್ ಲಾಟ್ ಆಫ್ ಎಫರ್ಟ್ಸ್. ಅದೇ ರೀತಿ ವೇಲೂರ್ ಹಾಸ್ಪಿಟಲು, ದಿಸ್ ಇಸ್ ಆಲ್ ವಿಚ್ ರಿಮಾರ್ಕಬಲ್, ಐ ಮೀನ್ ಒಂದು ಹಿಸ್ಟ್ರಿ ಇರ್ತಕ್ಕಂಥದ್ದು. ಅದೇ ಒಂದು ಇನ್ಸ್ಟಿಟ್ಯೂಷನ್ಸ್ ಅದೆಲ್ಲ. ಅದೇ ರೀತಿ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸಲ್ಲೂ ಸಹ ಇವತ್ತಿನ ದಿವಸ ನಾವು ಸರ್ಕಾರದಿಂದ ಆರ್ಕಿ ಬಿಷಪ್ನವರು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ, ನಾವು ವ್ಯವಸ್ಥಿತವಾಗಿ ಎಲ್ಲರಿಗೂ ಎಜುಕೇಷನ್ ಕೊಡಬೇಕು ಅಂತ ಹೊರಟಿದ್ದೀವಿ. ಮತ್ತು ಸರ್ಕಾರದವರು ಇಂಥ ಒಂದು 50%, 25% ಕ್ರಿಶ್ಚಿಯನ್ ಕಮ್ಯುನಿಟಿ ಸ್ಟೂಡೆಂಟ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಆ ಕಂಡೀಷನ್ಗಳು ಆಗಬಾರ್ದು ಅಂತೇಳಿ ಹೇಳಿದ್ದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಆ ಕಂಡೀಷನ್ನು ತೆಗೆದಿದ್ದಾರೆ. ಕೇವಲ ನಿಮ್ಮ ಮ್ಯಾನೇಜ್ಮೆಂಟಲ್ಲಿ ಕ್ರಿಶ್ಚಿಯನ್ದವರು ಇದ್ದರೆ ಅದೇ ಸಾಕು, ಅದಕ್ಕೆ ಮೈನಾರಿಟಿ ಸ್ಟೇಟಸ್ ಕೊಡಬೇಕು. ಸ್ಟೂಡೆಂಟ್ಸ್ ಎಷ್ಟೇ ಅವರು 5% ಆದರೂ ಇರಲಿ, 2% ಆಗಿರಲಿ, ದೇ ಕ್ಯಾನ್ ರನ್ ಎಜುಕೇಷ್ನಲ್ ಮೈನಾರಿಟಿ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ ಅಂಥೇಳಿ ಅದು ತೀರ್ಮಾನ ಆಗಿದೆ. ಕೂಡಲೇ ಆ ನೋಟಿಫಿಕೇಷನ್ನು ಸಹ ಕೂಡಲೇ ನಿಮ್ಮ ಕೈಗೆ ಸಿಗ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಇವತ್ತಿನ ದಿವಸ ನಿಜವಾಗಲೂ ನಮ್ಮ ಜೈನ್ ಸಮಾಜದಿಂದ ಈಗ ಲಹರ್ ಸಿಂಗ್ ಅವರು ಮಾತನಾಡಿದರು, ಡಾಕ್ಟರ್ ಅವರು ಮಾತನಾಡಿದರು, ಆಮೇಲೆ ಬುದ್ಧ ಸಮಾಜದಿಂದ. ಇದನ್ನು ನೋಡಿದಾಗ ವಿ ಆಲ್ ಟುಗೆದರ್ ದೆನ್ ವಿ ಹ್ಯಾವ್ ಎ ವೆರಿ ಬಿಗ್ ಸ್ಟ್ರೆಂತ್. ವಿ ಸಿಟ್ ಟುಗೆದರ್ ಆ್ಯಂಡ್ ವಿ ಡಿಸ್ಕಸ್ ಟುಗೆದರ್ ಆ್ಯಂಡ್ ವಿ share our whatever we have. You have certain authority, I mean ideas, you have certain experience, you have certain, ಅದನ್ನು ನಾವು ಕೂಡಲೇ ಕೂತ್ಕೊಂಡು ಚರ್ಚೆ ಮಾಡಿದರೆ this itself will become a strength. And the government of the day, whether it is a central government, whether it is a state government, they should
look at us, and they should give us all the protection what is available to us in the Constitution. Constitution is the only way we have to ask for our right. Only according to the Constitution, what is been given, the safeguards been given to the minorities. Today, I want everybody to remember that the minorities have got certain safeguards in the Constitution. Those safeguards should not be taken away, and we should be protected with our Constitution. With this, I congratulate the organizers, particularly our Nisar Saab and team, for having organized Minority Commission. Yes, this has a judicial power. Minority commissions can go. It is like a watchdog. You are being made as a commission chairman, and the commission is created to see that all the programs of the government should be implemented. And if you find there is a lack of interest, or there is a lethargic attitude, then you have every right to summon the officers, whether he may be a director, whether he may be a secretary, whether he may be a whoever he may be. You have every right to summon them. They should appear before you. They should come and give the explanation to you. So you have to act as a watchdog, and every time issues before the minorities, I also call upon all the audience here, wherever you have the issues, you should bring it to the notice of the commission. The commission has authority. The commission has a infrastructure.